ಪೊಲೀಸ್ ಇಲಾಖೆಗೂ ಗೌರವ ಕಳೆದುಬಿಟ್ಟಿದ್ದಾರೆ ಈ ಸರ್ಕಾರ. ಅವರು ಕಾನೂನು ಪ್ರಕಾರ ನಡ್ಕೊಳ್ದೆ ಇಡೀ ರಾತ್ರಿ ಒಂದೊಂದು ತಾಲೂಕಿಂದ ಒಂದೊಂದು ತಾಲೂಕು ಸುಮಾರು 10 ತಾಲೂಕುಗಳಲ್ಲಿ ರಾತ್ರಿ ಎಲ್ಲ ಟಾರ್ಚರ್ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ಒಡೆದು ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಅವ್ರಿಗೆ ನಮ್ಮನ್ನು ಯಾರನ್ನೂ ಒಳಗಡೆ ಬಿಡದೆ, ನಾವೆಲ್ಲ ಜನಪ್ರತಿನಿಧಿಗಳು, ನಾವು ಅವರೇನು ಮರ್ಡರ್ ಮಾಡಿದಾರ? ಟೆರರಿಸ್ಟ್ ಅವರು. ಮರ್ಡರ್ ಮಾಡಿದವ್ರನ್ನೆಲ್ಲ ರೋಡಲ್ಲಿ ಬಿಟ್ಟುಬಿಟ್ಟಿದ್ದೀರ. ಟೆರರಿಸ್ಟ್ಗಳನ್ನ ಇವರು ಸ್ಟೇಷನ್ ಕರೆದು ಬಿರಿಯಾನಿ ಕೊಟ್ಟು, ಇವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ, ಕುಕ್ಕರ್ ಬಾಂಬ್ ನಮ್ಮ ಬ್ರದರ್ಸು, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸೋವಂಥದ್ದು. ಇಲ್ಲಿ ಸಿ ಟಿ ರವಿಯವರು ಸದನದ ಒಳಗಡೆ ಆಗಿರೋದಿದು. ಸದನದ ಒಳಗಡೆ ಆದರೆ ಸದನದ ಒಳಗಡೆ ಹಿಂದೆ ಸಿದ್ದರಾಮಯ್ಯನವರು ಏನೇನು ಅವ್ಯಾಚ ಪದಗಳನ್ನು ಬಳಕೆ ಮಾಡಿದ್ರು. ವಿಧಾನಸೌಧ ಬಾಗಿಲು ಕೆಂಗಲ್ ಹನುಮಂತಯ್ಯನವರು ಮಾಡಿಸಿದಂಥ ಆ ಬಾಗಿಲು, ಆ ರೋಸ್ವುಡ್ಡಲ್ಲಿ ಮಾಡಿರೋ ಬಾಗಿಲನ್ನ ಎಗರಿಸಿ ಒದ್ದು ಪಾಟ್ಗಳನ್ನೆಲ್ಲ ಒಡೆದಾಕಿದ್ರು. ಆಗ ನಾವೇನ ಕಂಪ್ಲೇಂಟ್ ಕೊಟ್ಟಿದ್ರೆ ಇವ್ರ ಮೇಲೆ? ವಿಧಾನಸಭೆ ಒಳಗಡೆ ಆಗಿರೋದು, ವಿಧಾನ ಪರಿಷತ್ ಒಳಗೆ ಇದು, ಅಲ್ಲೇ ತೀರ್ಮಾನ ಆಗಬೇಕು. ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು. ಕಾನೂನು ಹಂಗೆ ಇರೋದು. ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿಕೊಂಡು ನಿಮಿಷಕ್ಕೂ ಮಾಡಿದ್ದಾರೆ. 50 ಕಾಲ್ ಮಾಡಿದ್ದಾರೆ. 50 ಕಾಲು ಮುಖ್ಯಮಂತ್ರಿ, DCM, ಸಚಿವರು 50 ಕಾಲ್ ಮಾಡಿದ್ದಾರೆ. ಇದನ್ನು ದುರಾಡಳಿತ ಅಂತ ಹೇಳಬೇಕು, ಬೇರೆ ಏನು ಹೇಳಬೇಕು? ಇದನ್ನು ರಾಜಕೀಯ ಒತ್ತಡ ಅಂತ ಹೇಳ್ದಿರ. ಇದು ಚೆಕ್ ಮಾಡಿ, ನೀವು ತನಿಖೆ ಮಾಡಿಸಿ. DGನ ಇಲ್ಲೇ DGಯಿಂದನೂ ಫೋನ್ ಬಂದಿದೆ ಅವರಿಗೆ. ನಾವೇ ನೋಡಿದ್ರಿ, ಆ ಕಾಲ್ಗಳನ್ನೆಲ್ಲ ನೋಡಿದ್ದೀರಿ ನಾವು. ಅಂದರೆ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಇದರಿಂದನೇ ಅವ್ರು ಮಾಡಿರೋ ಕಮಿಷನರ್ಗೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮಾಡಿರೋವಂಥ ರೆಕಾರ್ಡನ್ನು ಚೆಕ್ ಮಾಡಲಿ. ಯಾಕೆ ಮಾಡಿದ್ರು ಇವರು? ಇವ್ರಿಗೇನು ಅದರಲ್ಲಿ ಇಂಟ್ರೆಸ್ಟ್ ಇದೆ? ಪೊಲೀಸರು ತನ್ನ ಕಾನೂನನ್ನು ಅವ್ರು ಮಾಡಬೇಕು. ಒತ್ತಡ ಏರಿ ಈ ರೀತಿ ದೌರ್ಜನ್ಯ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ. ಅವರು ಮಾತಾಡಿಲ್ಲ ಅನ್ನೋದು ತೀರ್ಮಾನ ಮಾಡೋದು ನ್ಯಾಯಾಲಯ ಅಥವಾ ಸಭಾಪತಿಗಳು ತೀರ್ಮಾನ ಮಾಡಬೇಕು. ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ, ಅದರಿಂದ ಇದನ್ನು ಕೈ ಬಿಟ್ಟಿದ್ದೀರಿ ಅಂತ ಸಭಾಪತಿಯರು ರೂಲಿಂಗ್ ಕೊಟ್ಟಿದ್ದಾರೆ. ಕಾನೂನನ್ನು ಇವರೇ ಕೈ ತೆಗೆದುಕೊಂಡು ಈ ರೀತಿ ಒಬ್ಬ ಭಯೋತ್ಪಾದಕರ ರೀತಿಯಾಗಿ ಸಿ ಟಿ ರವಿಯವ್ರನ್ನ ನಡೆಸ್ಕೊಂಡಿರೋದು ನಾವು ಹೋರಾಟ ಮಾಡ್ತೀರಿ. ಈ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ರಿಪೀಟ್ ಆಗುತ್ತೆ. ಎಚ್ಚರಿಕೆಯನ್ನು ಮಾಡಿ. ನೀವೇನು ಮಾಡಿದ್ದೀರ ಮಾಡಲ್ಲು, ಆ ಮಾಡಲ್ಲು ಮುಂದೆ ನಿಮಗೆ ತಿರುಗುಮಾಣ ಆಗುತ್ತೆ, ನಿಸ್ಸಂದೇಹಕ ಆಗುತ್ತೆ. ನೀವೇನು ಪರ್ಮನೆಂಟ್ ಗಿರಾಕಿಗಳಲ್ಲ. ಇಲ್ಲಿ ನಿಮಗೆ 100% ನಿಮಗೆ ಇದು ರಿಪೀಟ್ ಆಗುತ್ತೆ. ಎಚ್ಚರಿಕೆ ಇಟ್ಕೊಂಡು ಒಬ್ಬ ಜನಪ್ರತಿನಿಧಿಗೆ ಹೀಗೆ ನಡೆಸ್ಕೊತಾ ಇದ್ದೀರಾ ಅಂತಂದರೆ, ನೀವು ಸಾಮಾನ್ಯ BJP ಕಾರ್ಯಕರ್ತರನ್ನು, ಹಿಂದೂ ಕಾರ್ಯಕರ್ತರನ್ನು ಇನ್ಯಾಗೆ ನಡೆಸ್ಕೊಂಡಿರ್ತೀರ? ನೀವು ಹಿಂದೂ ಕೇಸ್ಗಳಲ್ಲಿ ನೀವು ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ರಾಜ್ಯದಲ್ಲಿ ಒಂದು ಮಿನಿ ಪಾಕಿಸ್ತಾನಗಳು ನಿರ್ಮಾಣ ಆಗ್ತಾಯಿದೆ. ಮಿನಿ ಪಾಕಿಸ್ತಾನಗಳ ನಿರ್ಮಾಣ ಆಗ್ತಾಯಿದೆ. ನೆನ್ನೆ ನಾನು, ಬೆಲ್ಲದ್ದವರು, ನಮ್ಮ ಸುನೀಲ್ ಅವರು, ಯತ್ನಾಳ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿಯವರು, ನಮ್ಮೆಲ್ಲ ಶಾಸಕರುಗಳು, ಇಷ್ಟು ಜನ ಇದ್ದರೂ ಕೂಡ ನಾವು ಜನಪ್ರತಿನಿಧಿಗಳು ನಮ್ಮನ್ನೇ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ. ಸಿ ಟಿ ರವಿಯವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಳಗಡೆ ಹಲ್ಲೆ ಮಾಡೋದು, ಹೊಡೆಯೋದು, ಇದೆಲ್ಲವನ್ನ ಮಾಡಿದ್ದಾರೆ. ಸಿ ಟಿ ರವಿ ಹೇಳಿದಾರಲ್ಲ, ನನ್ನ ಕೊಲೆಯ ಪ್ರಯತ್ನ ಆಗಿದೆ ಅಂತೇಳಿ.
ಏನು ನಾವು ಯಾವ ದೇಶದಲ್ಲಿದ್ದೀರಿ, ಪಾಕಿಸ್ತಾನದಲ್ಲಿದ್ದೀರೋ ಕರ್ನಾಟಕದಲ್ಲಿ ಆ ರೀತಿಯ ಪಾಕಿಸ್ತಾನದ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಇದು ಯಾರು ಈ ಸರ್ಕಾರವನ್ನು ಕ್ಷಮಿಸಕ್ಕಾಗದೇ ಇರುವಂಥ ತಪ್ಪನ್ನು ಮಾಡಿದರೆ ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಇವತ್ತು ಸಿ ಟಿ ರವಿ ಏನು ಒಬ್ಬನೇ ಅಲ್ಲ, ಅವನಿಂದ ಇಡೀ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೀರಿ. ಏನಿದ್ರೂ ಕೂಡ ಇದು ತೀರ್ಮಾನ ನ್ಯಾಯಾಲಯದಲ್ಲಾಗಬೇಕು. ಹೇಳಿದಾರ ಇಲ್ವಾ? ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಬಿಟ್ಟಿದ್ದಾರೆ ಅದು ನಿಜನಾ ಅಲ್ಲ? ಯಾಕೆಂದರೆ ನಾವು ಸಭಾಪತಿಗಳನ್ನು ಕೇಳಿದಾಗ ಆ ಥರದ್ದು ಯಾವುದು ರೆಕಾರ್ಡ್ ಇಲ್ಲ. ಯಾವುದು ವಿಧಾನ ಪರಿಷತ್ತಿನ CCTV ಕ್ಯಾಮ್ರಾಗಳಲ್ಲಿ ಇದು ಯಾವುದು ರೆಕಾರ್ಡ್ ಆಗಿಲ್ಲ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಬೆಳಗ್ಗೆ ಹೇಳ್ತಾರೆ, ಸಭಾಪತಿಯವರ ರೂಲಿಂಗ್ ಕೊಟ್ಟಿದ್ದು ನಿರ್ಧಾರನೂ ಸರಿ ಇಲ್ಲ, ಅವರು ಏಕಮುಖವಾಗಿ ಮಾಡಿದ್ದಾರೆ, ಅಲ್ಲೇ ತೀರ್ಮಾನ ಮಾಡಿ ಚರ್ಚೆ ಮಾಡಿ 12 ಸಲ ಅಂದಿದ್ದಾರಂತೆ. ಅವ್ರು ಹೇಳೋದು 12 ಸಲ ಅಂದಿದ್ದಾರೆ. ಇದರ ಬಗ್ಗೆ ದಾಖಲೆ ಇದಾವೆ, ನಾನು ಕೊಡ್ತೀನಿ ಬಿಜೆಪಿ ಅವ್ರಿಗೆ, ಅವ್ರ ಹತ್ರ ಇಲ್ಲ ಅಂದ್ರೆ. ದಾಖಲೆ ಅವ್ರು ಕ್ರಿಯೇಟ್ ಮಾಡ್ಕೊಳೋ ದಾಖಲೆ ಅಲ್ಲ. ಡಿ.ಕೆ. ಶಿವಕುಮಾರ್ ಅಂಡ್ ಕಂಪನಿ ದಾಖಲೆಗಳನ್ನು ಯಾರು ಕೇಳಲ್ಲ ಕೋರ್ಟಲ್ಲಿ. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಕರೆದುಕೊಂಡು ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗಿದೆ ವೈದ್ಯಕೀಯ ಪರೀಕ್ಷೆ. ಮುತಗ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು ಸಿ.ಟಿ. ರವಿ ಅವರಿಗೆ. ಈಗ ಸಿ.ಟಿ. ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಬೆಳಗಾವಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಪೊಲೀಸ್ ವಾಹನದಲ್ಲಿ ಸಿ.ಟಿ. ರವಿ ಅವರಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಅನ್ನ ಹಿಡಿದು ಪೊಲೀಸರು ಈಗ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಸಿ.ಟಿ. ರವಿ ಅವರನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿ.ಟಿ. ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಮುತಗಾದಲ್ಲಿನ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಇಷ್ಟೊತ್ತು ಸಹ ವೈದ್ಯಕೀಯ ಟೆಸ್ಟ್ ನಡೆಯಿತು. ಅವೆಲ್ಲವನ್ನ ಸಹ ಮುಗಿಸ್ಕೊಂಡು ಈಗ ಹೊರಟಿದ್ದಾರೆ ಅಲ್ಲಿಂದ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿ.ಟಿ. ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ, 3 ಜಿಲ್ಲೆಗಳನ್ನ ತಿರುಗಾಡಿಸಿದ್ದಾರೆ. ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುತಗಾದಲ್ಲಿ ಸಿ.ಟಿ. ರವಿಗೆ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿ.ಟಿ. ರವಿಯನ್ನ ಹಾಜರುಪಡಿಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.